ನಾವು ಶೃಂಗೇರಿ ತಲುಪಿದ್ದು ಆಯಿತು, ಶ್ರೀ ಶಾರದಾಂಬೆಯ ಸನ್ನಿಧಿಗೆ ಬಂದಿದ್ದು ಆಯಿತು. ಈಗ ಶೃಂಗೇರಿಯ ಬಗ್ಗೆ ತಿಳಿದುಕೊಳ್ಳುವಂತಹ ಸಮಯ. ಶೃಂಗೇರಿ ಅಂತಂದರೆ ಈ ಹೆಸರು ಹೇಗೆ ಬಂತು? ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನು, ಕಥೆ ಏನು ಹೇಳುತ್ತೆ, ಕೇಳಿ. ಶೃಂಗೇರಿ ಈ ಸ್ಥಳವನ್ನು ಶೃಂಗಗಿರಿ ಎಂದೇ ಕರೆಯಲಾಗುತ್ತಿತ್ತು. ಸಹಸ್ರ ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಋಷ್ಯಶೃಂಗ ಮಹಾಮುನಿಗಳು ತಪಗೈದಿದ್ದರು. ದಶರಥನಿಗೆ ಪುತ್ರಕಾಮೇಷ್ಠಿ ಯಾಗ ಮಾಡಿಸಿದ ಮಹಾ ಮೇಧಾವಿ ತಪಸ್ವಿಗಳು ಈ ಋಷ್ಯಶೃಂಗರು. ಆ ಋಷ್ಯಶೃಂಗರಿಂದಲೇ ಈ ಸ್ಥಳಕ್ಕೆ ಶೃಂಗಗಿರಿ ಎಂಬ ಹೆಸರು ಬಂತು. ಆ ಶೃಂಗಗಿರಿಯೇ ಇಂದು ಶೃಂಗೇರಿಯಾಗಿ ಪ್ರಸಿದ್ಧಿಯಾಗಿದೆ. ಶೃಂಗೇರಿ ಇಷ್ಟು ಪ್ರಸಿದ್ಧಿಗೆ ಬರಲು ಆಚಾರ್ಯರಾದ ಶಂಕರರೇ ಕಾರಣ. ಕೇರಳದ ಕಾಲಡಿಯಲ್ಲಿ ಜನಿಸಿ